ಛೇ, ಈ ಅಪ್ಪ ಯಾಕಾರು ಹಿಂಗೆ ಮಾಡ್ತಾರೇನ. ಎಷ್ಟು ಸತಿ ಹೇಳ್ತೀನಿ ಊಟ ಟೈಮಿಗೆ ಸರಿಯಾಗಿ ಮನೆಗೆ ಬಂದುಬಿಡಿ ಅಂತ. ಅಲ್ಲ, ಊಟ ಮಾಡಿಕೊಂಡೇ ಹೋಗಿ ಅಂತಲೂ ಹೇಳ್ತೀನಿ. ಸಂಜೆ ಹೊತ್ತಿಗೆ ಹೋಗಿ ಬರ್ಬೋದು, ಸಾಕಾತಿತ್ತು. ಹೋಗಲೇಬೇಕು ಅನ್ನೋದು ಏನಿಲ್ಲ. ಪ್ರೇಮ್ ಇರ್ತಾಳೆ, ಕರಿ ಇರ್ತಾನೆ, ಅವಳಷ್ಟು ಜನ ಇರ್ತಾರೆ. ಜವಾಬ್ದಾರಿ ಅದೇ. ಎಷ್ಟು ವರ್ಷ ಇವರಿನ್ನು ಹೀಗೆ ತೋಟಕ್ಕೂ ಮನೆಗೂ ತಿರುಗ್ತಿರ್ತಾರೆ. ನಾನೊಂದ್ಸರಿ ಹೋಗಿ ನೋಡಿ ಅಭ್ಯಾಸ ಮಾಡ್ಕೊತೀನಿ ಅಂದರೆ ಅದನ್ನೂ ಬೇಡ ಅಂತಾರೆ. ಇಷ್ಟೊತ್ತಾದರೂ ಬರಲ್ಲ. ಏನು ಯಾರ ಹತ್ರ ಮಾತಾಡ್ತಾ ನಿಂತಾರೋ ಎಂಥದ. ಅಲ್ಲಿ ತೋಟಕ್ಕೆ ಹೋಗಿದ್ರೆ ಪ್ರೇಮ ಕರಿಯ ಮನೆಗೆ ಕಳಿಸ್ತಿದ್ರು. ನೀವು ಹೋಗಿ ಮನೆಗೆ ಊಟದ ಟೈಮ್ ಆಯ್ತು ಅಂತ ಅವ್ರು ಊಟಕ್ಕೆ ಕೂರಷ್ಟೊತ್ತಿಗಾರು ನೆನಪಾತಿತ್ತು ಬಂದಿರೋರು. ಪ್ರೇಮನೂ ಬರಲ್ಲ. ಇವತ್ತು ಸಂಜೆನೂ ಬರ್ತಾಳೋ ಬರಲ್ಲ ಪ್ರೇಮ. ಏನು ಮಾಡೋದು ಈಗ? ಮೊಬೈಲ್ ತೊಗೊಂಡು ಹೋಗ್ಯಾರ ಇಲ್ಲ ಗೊತ್ತಿಲ್ಲ. ಫೋನಾರು ಮಾಡೋಣ ಅಂದರೆ ಅಲ್ಲ ಬಾರ ಸುರೇಶ, ಹೋಗ್ಬೋದಾ? ಅತ್ಲಾಗೆ ಹೋಟೆಲ್ ನಮ್ಮ ಮನೆಗೆ ಬರ್ದೆ ಎಷ್ಟು ದಿವಸ ಆಗ್ಯದ ಮರಿ. ಎಷ್ಟು ದಿವಸ ಏನೋ ವರ್ಷನೇ ಆಗ್ಯದೇನ. ಸಿಕ್ಕದೇ ಅಪರೂಪ ಆಗಿ ಹೋಗಿಯ. ಇಲ್ಲ ಇಲ್ಲ, ಬರಂಗೆ ಇಲ್ಲ ರಘುವೀರಣ್ಣ. ಈಗ ನೀವು ಹೇಳ್ದಂಗೆ ನನ್ನ ಕಥೆನೂ ಆಗಿದೆ. ನಾನು ಬೆಳಿಗ್ಗೆ ಮನೆ ಬಿಟ್ಟಮ್ಮ, ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗೋಷ್ಟೊತ್ತಿಗೆ ಇಷ್ಟು ಹೊತ್ತಾಗ್ಯದೆ. ಏನು ಮನೆಯವ್ರು ಈಗ ಊಟ ಮಾಡದೆ ಕಾಯ್ತಾ ಇದಾರ ಎಂಥದ ಅಂದರೂ ಗುಮಾನಿ. ಊಟ ಮಾಡಲ್ಲ ನಾವು ಹೋಗೋ ತನಕ. ನೀವು ಹೋಗಿ ಮಗಳು ಕಾಯ್ತಾ ಇದೆಯೇನೋ ಪಾಪ. ಅಲ್ಲ ಮತ್ತೆ ರಘುವೀರಣ್ಣ, ನಾ ಹೇಳಿದ್ದು ಭಾಳ ಇದು ಮಾಡಿ ಕೇಳಕ್ಕೆ ಹೋಗಬೇಡಿ. ಆದರೂ ನಿಧಾನದಿಂದ ಕೇಳಿ. ಪೂರ್ತಿ ಹಂಗೆ ಸಲ್ಗಿ ಕೊಟ್ಕೊಂಡ್ರು ಆಗಲ್ಲ. ಈಗಿನ ಕೆಲಸದವ್ರ ಕತೆ ಎಲ್ಲ ಗೊತ್ತಲ್ಲ ನಿಮಗೆ. ಅದು ಇಲ್ಲಿ ನಿಮ್ಮ ಎದುರ ಇದ್ದಷ್ಟೇನು ಹಿಂದ್ಗಡೆ ಇರೋಲ್ಲ. ನಾನು ಅಡ್ಡಿಲ್ಲ ಹಿಂಗೆ ಸಂತಾನೆ ಮಾಡಿದ್ದೆ. ನಿನ್ನೆ ನನ್ನ ಎದುರನೇ ಅಷ್ಟು ಮಾತಾಡ್ತದೆ. ಹೋಗಿ ಹೇಳೋದಾರು ಹೇಳಿ ಕೇಳಿ. ನನಗೇನು ಹೆದರಿಕಿಲ್ಲ. ಹೌದನೇ ಹಿಂಗೆ ಹೇಳ್ತೀಯೇನೆ ಅಂತ ನಾ ಮತ್ತೊಂದು ಸತಿ ಕೇಳಿದೆ. ಹೌದು, ಹಂಗಾರೆ ನೀವು ಹೋಗಿ ಹೇಳಿ. ನಾನೇನು ಮಾಡಿದ್ದು ಎಂಥದೋ ಹೇಳ್ತು ಮಾರ್ರ. ನನ್ನ ಏನು ಮಾಡ್ಕೊಳಕ್ಕಾಗ್ತದೆ ಅಂತನ. ಎಂಥದ ಸರಿ ಏನಿಲ್ಲ ಅಂತ ಎರಡೆರಡು ಸತಿ ಹೇಳಿದೆ. ಹೋಗಿ ಹೇಳಿ ನೀವು ಅಂತ. ಎಷ್ಟು ಧೈರ್ಯ ಇರಬೇಕು. ನೀವೇನೋ ಪಾಪ ಮನೆ ಮನುಷ್ಯರು ಅನ್ನೋ ಥರ ನೋಡ್ಕೊಳೋದು. ಹಾಂ ಕೇಳ್ತೀನಿ. ಮತ್ತು ಅಲ್ಲೇ ಹೋಗಮ್ಮ ತೋಟಕ್ಕೆ. ಅಲ್ಲೇ ಕರಿ ಇರ್ತಾನಲ್ಲ, ಮತ್ತೆ ಎಂತಕ್ಕೆ ಅವನ ಎದುರು ಕೇಳೋದು ಅಂಥೇಳಿ ಸುಮ್ಮನೆ ಬಂದೆ. ಸಾಯಂಕಾಲ ಮನೆಗೆ ಬರ್ತದೆ, ಬಂದ ಕೇಳ್ತೀನಿ. ಎಂತ ಅಂತ ಹೇಳೋದು ಇವಕ್ಕೆಲ್ಲ. ಎಷ್ಟು ಹೇಳ್ತೀನಿ ಹಂಗೇನೋ ಇದು ಮಾಡಬೇಡ, ಮಾತಾಡಬೇಡ ಭಾಳ ಅಂತ. ಇದ್ರ ಬುದ್ಧಿನೇ ಇದು ಬಿಡಲ್ಲ. ಯಾರು ಸುದ್ದಿ ಮಾತಾಡ್ತಿದಾರಪ್ಪ? ಪ್ರೇಮನ್ ಸುದ್ದಿನ? ಪ್ರೇಮ ಎಂತ ಮಾಡ್ಯಾಳಂಗಾರೆ? ಅವಳು ಹಾಗೆಲ್ಲ ಏನೂ ಮಾಡೋಳಲ್ಲಪ್ಪ. ಥೋ ಪಾಪ, ಅವಳಿಗಂತೂ ಗ್ರಾಚಾರ ಕೆಟ್ಟಿದ್ದೇ ಹೌದು. ಹ್ಞೂ ಇದು ಮತ್ತು ಅವ್ನು ನಾಗಪ್ಪ ಬಂದಕ್ಕೂ ಒಂಚೂರು ನಂಗೆ ವಿಚಾರ ತಿಳಿಸಿ ಆತ. ಈಗ ಎಂತ ಅವನ ಎದುರು ಹಣ ಹೊಡಿಯೋಕೆ ಕೊನೆ ತೆಗಿತಾನೆ ಅಂತ ಒಂಚೂರು ಫಸ್ಟ್ ಕೇಳ್ಕೊಂಡಾರು ಇರ್ಬೇಕಲ್ಲ. ಹೂನ ಹೇಳ್ತೀನಿ. ರಮ್ಯ ಕಾದೇ ನಿಂತ್ಕೊಂಡದೆ. ಈಗ ಬಯಸ್ಕೊಳಕದೆ. ಅಲ್ಲ ರಮ್ಯ, ಎಂತ ಊಟ ಮಾಡ್ದೇ ಇಲ್ಲ? ಕಾದೇ ನಿಂತ್ಕೊಂಡಿಯೇನೆ ಅವಾಗಿಂದ. ಬಾಲೆಂತ ಮಾಡ್ತಾ ಇದೆ? ಬಾಲೆ ಎಂತ ಮಾಡೋದಂದ್ರಪ್ಪ, ಊಟ ಮಾಡು ಅಂತ ಹೇಳಿದ್ರೆ ತಾತ ಬರಲಿ ಅಂತ ಎಷ್ಟು ಹಠ ಮಾಡಿದ್ಲು ಗೊತ್ತಾ. ನಾನು ಮತ್ತೆ ಬೈದು ಊಟ ಮಾಡಿಸಿ ಮಲಸಿದ್ದೀಗ. ನೀವು ನೋಡಿದ್ರೆ ಈಗ ಬರ್ತಾ ಇದ್ದೀರಿ. ಎಷ್ಟು ಸತಿ ಹೇಳಿನಪ್ಪ ನಾನು ಟೈಮಿಗೆ ಸರಿಯಾಗಿ ಊಟ ಮಾಡಿ ಮಾತ್ರೆ ತೊಗೊಂಬಿಡಿ ಅಂತ. ನನ್ನ ಮಾತೇ ಕೇಳಲ್ಲ ಅಂತೀರಿ ನೀವು. ಅಲ್ಲ, ದಿನದಿಂದ ದಿನಕ್ಕೆ ಎಲ್ಲ ಮರ್ತೋತವನ್ ರಮ್ಯ ನಿಂಗೆ. ಮಧ್ಯಾಹ್ನ ಎಲ್ಲಿ ಮಾತ್ರೆ ತಗೋತೀನಿ ನಾನು? ಬೆಳಿಗ್ಗೆ ಸಾಯಂಕಾಲ ಮಾತ್ರೆ ಇರೋದು. ಅಲ್ಲ, ಮಾತ್ರೆ ತಗೊಳ್ಳೋದಿಲ್ಲ ಅಂತ ಊಟನೇ ಮಾಡೋದಲ್ಲ ಅಪ್ಪ. ಗಂಟೆ ಎಷ್ಟಾಗಿದೆ ಹೋಗಿ ನೋಡಿ. ಹೆಚ್ಚಂದ್ರೆ 2 ಗಂಟೆ, ಅದಕ್ಕಿಂತ ಒಳಗೆ ಊಟ ಮಾಡೇ ಇರಬೇಕು ಗೊತ್ತಾ. ನೀವು ನೋಡಿದ್ರೆ ಈ ಥರ ಮಾಡ್ತೀರಿ. ಇಲ್ಲೇ ಅದು ಆ ಸುರೇಶ್ ಬಂದು ಮಾತಾಡ್ತಾ ನಿಂತ್ಕೊಂಡ. ಮಾತಾಡ್ತಾ ಹೊತ್ತು ಹೋಗಿದ್ದೇ ಗೊತ್ತಾಗ್ಲ. ಅವನ ಮಾತು ಗೊತ್ತಲ್ಲ ನಿಂಗೆ. ಶುರು ಮಾಡೋದು ಒಂದೇ, ಮುಗ್ಸ ಇದೇ ಇಲ್ಲ ಅವನಿಗೆ. ಅವ್ರು ಹಾಗೆ ಏನೋ ಬಿಡಿ. ಅಲ್ಲ, ಎಂತ ಹೇಳ್ತಿದ್ರಲ್ಲ, ಭಾಳ ಇದು ಮಾಡಿ ಕೇಳಬೇಡಿ, ಕೆಲಸದವರಿಗೆ ಹೆದರ್ಸ್ಬೇಕು, ಹಾಗೆ ಹಿಂಗೆ ಹೇಳ್ದಂಗೆ ಆತಿತ್ತು. ಯಾರು ಸುದ್ದಿ ಮಾತಾಡಿದ್ದವ್ರ?
ಮತ್ಯಾರು? ಪ್ರೇಮನ್ ಸುದ್ದಿ ಮಾತಾಡಿದ್ದು. ಇವ ಸ್ವಲ್ಪ ಪುರ್ಸತ್ ಇದ್ದಿದ್ರೆ ಒಬ್ಳೆ ಕೆಲ್ಸಕ್ಕೆ ಬಂದಿದ್ರೆ ತೋಟಕ್ಕೆ ಹೋಗಿ ಸಮ ಬಲಿ ಬಿಡಿಸ್ಬತ್ತಿದ್ದೆ. ಮತ್ತೆ ಬೇಡ ಎಂತಕ್ಕೆ ಅಂತ ಸುಮ್ಮನೆ ಬಂದೀನಿ. ನಾ ಅಂದ್ಕೊಂಡೆ ನೀವು ಮಾತಾಡಿದ್ದು ನೋಡಿ ಪ್ರೇಮನ ಸುದ್ದಿನೇ ಇರ್ಬೋದು ಅಂತ. ಅದು ಯಾಕೆ ಅವಳ ಮೇಲೆ ಅಷ್ಟೇ ಸಿಟ್ಟು ಮಾಡ್ಕೋತೀರಿ ಅಪ್ಪ? ಎಂತ ಮಾಡ್ಯಾಳ ಅವಳು? ಅವಳ ಪಾಡಿಗೆ ಅವಳು ಕೆಲಸ ಮಾಡ್ಕೊಂಡು ಅದಾಳೆ. ನೀ ತಿಳ್ಕೊಂಡಿದ್ದು ಇಲ್ಲಿ ನಿನ್ನ ಹತ್ರ ಮಾತಾಡಂಗ ಅದು ಹೊರ್ಗಡೆ ಇರಲೆ. ನೀ ಹೇಳ್ತೀಯಲ್ಲ, ಇಂಥ ಕೆಲ್ಸದ ಸೀಸನಲ್ಲಿ ಗಂಡನ್ನ ಬೇರೆ ಊರಿಗೆ ಕಳಿಸ್ಕಿ ಕೂತದಲ್ಲ, ಹೊಟ್ಟಿಗೆ ಅನ್ನ ತಿಂತದ ಸಗಣಿ ತಿಂತದ ಅದ. ಈಗ ಅದೇ ಸುರೇಶನ್ ಮನೆ ಕೊನೆಗಾರ ಅವನೇ ಅಂತೆ. ಹೋಗ ಹೇಳಿದ್ರೆ ಇಲ್ಲ ಇಲ್ಲ ಅಂತ. ನೀನು ಹಿಂಗೆ ಸುಳ್ಗೀಳಿ ಹೇಳಿದ್ರೆ ಸಾವ್ಕಾರ ಹತ್ರ ನಿನ್ನ ಸಾವ್ಕಾರ ಹತ್ರ ಹೇಳ್ತೀನಿ ಅಂದಕ್ಕೂ ಹೇಳಿದ್ರೆ ಕೇಳಿ ನಂಗೇನು ಹೆದರಿಕಿಲ್ಲ ಅಂತದಂತೆ. ಒಂದಲ್ಲ ಅಂತ 2 ಸತಿ ಕೇಳೇನಂತೆ ಇವನವ. 2 ಸತಿನೂ ಹಂಗೆ ಹೇಳಿದಂತೆ. ಎಷ್ಟು ಹಂಬಾಕಿರ್ಬೇಕು ಅವಳಿಗೆ ಹಂಗಾರೆ. ಅಪ್ಪ, ನೀವು ಸುಮ್ಮನೆ ದುಡ್ಡು ಪ್ರೇಮಗೆ ಏನಾದರೂ ಹೇಳಕ್ಕೆ ಹೋಗಬೇಡಿ. ಅವಳೇನೋ ಒಂದು ಹೇಳಿರ್ತಾಳೆ, ಇವರು ಅದಕ್ಕೊಂದು ಮತ್ತೊಂದು ಸೇರಿಸ್ಕೊಂಡು ನಿಮ್ಮ ಹತ್ರ ಬಂದು ಹೇಳಿರ್ತಾರೆ ಅಷ್ಟೇ. ಪ್ರೇಮ ಏನು ಅಂತ ನಿಮಗೆ ಗೊತ್ತಿಲ್ಲ ಅಪ್ಪ. ಹಿಂಗಿದ್ದೆಲ್ಲ ಮಾತಾಡಲ್ಲ ಅವಳು. ನೀ ತಿಳ್ಕೊಂಡಿದ್ದೆ ರಮ್ಯಾ. ಪಾಪ ಎಂತ ಕಪ್ಪೆ ಕೊಂದ್ರೆ ಪಾಪ ಅದೇನು ಸಾಧಾರಣ ಜೋರದೆ ಅಂತ ಮಾಡಿಯಾ? ಇಲ್ಲ ಅಪ್ಪ, ಆ ಥರದವಳು ಅಲ್ಲೇ ಅಲ್ಲ ಅವಳು. ಸುಮ್ಮನಿರಿ ನೀವು. ಯಾಕೆ ಅವಳ ಮೇಲೆ ಇಷ್ಟು ಸಿಟ್ಟು ನಿಮ್ಗೆ ಈಗೀಗ? ಮತ್ತೆ ಅಂತ ಹೇಳಿದ್ರು ಅವರು. ಅವನು ಹೇಳೋದು, ನಾಗಪ್ಪ ಅವನಾಗ ಅವನಿಗೆ ಹೋಗ್ಲಾ, ಇದೇ ಕಳಿಸದೆ, ಸ್ವಲ್ಪ ಸಂಬಳ ಏನು ಜಾಸ್ತಿ ಕೊಡ್ತೀನಿ ಅಂತ ಹೇಳಾರೇನ, ಹಂಗಾಗಿ ಇದು ಕಳಿಸದೆ. ಇದಕ್ಕೆ ಗೊತ್ತಿಲ್ಲದೆ ಹೋಗಿದ್ರೆ ಇದು ಸುಮ್ಮನೆ ಇರ್ತಿತ್ತಾನ ಅಂತ ಅದನ್ನು ಹೇಳ್ತಾನವ. ಅಪ್ಪ, ಅವ್ರಿಗೆ ಬಾಯಾರು ಹೆಂಗೆ ಬಂತು ಈ ಥರ ಹೇಳೋಕ್ಕೆ? ನನ್ನೆದ್ರಿಗೆ ಏನಾದ್ರು ಹೇಳಬೇಕಿತ್ತು, ಹೇಳಿ ಕಳಿಸ್ತಿದ್ದೆ ನಾನು, ಹೆಂಗೆ ಹೇಳ್ಬೇಕೋ ಹಾಗೆ. ಅಲ್ಲ, ನಾಗಪ್ಪಲ್ಲಿ ಹೋಗಿದ್ದಕ್ಕೆ ಇವಳಿಗೆ ಎಷ್ಟು ಟೆನ್ಷನ್ ಆಗ್ಯದ ಗೊತ್ತಾ? ನಿನ್ನೆ ಕೂಡ ಅದನ್ನೇ ಹೇಳಾಳೆ ಬೆಳಗ್ಗೆ ಬಂದವಳು. ಈಗ ನಾನಿಲ್ಲಿದ್ದರೆ ಸ್ವಲ್ಪ ಏನಾದರೂ ಕಂಟ್ರೋಲಲ್ಲಿ ಇಡ್ತಿದ್ದೆ. ಅವಳು ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಏನು ಕತೆ ಆಗ್ತದೇನೋ ಅಂತ. ಇದು ಎಂತಕ್ಕೆ ಇವಳು ಕಳಿಸ್ತಾಳಪ್ಪ ಇಲ್ಲಿಂದ ಅಲ್ಲಿಗೆ? ಅದನ್ನು ಹೇಳಾಳೆ. ಈಗ ಪಾಪಣ್ಣನವ್ರು ಚೇಣಿ ಮಾಡೋದ್ರಿಂದ ಇಲ್ಲೇ ಸುಮಾರು ಕೊನೆ ಸಿಕ್ತಿದ್ದು ಅಂಥೇಳೆಲ್ಲ ಹೇಳಂತೆ. ಆದರೂ ಹೇಳಿದ ಮಾತೇ ಕೇಳಲ್ಲ. 4 ದಿನಕ್ಕೆ ಅಂತ ಹೋಗ್ಯಾರೆ, 4 ದಿನಕ್ಕೆ ಬರೋಲ್ಲ ಅವರು ಅಂತ ಅದನ್ನೇ ಹೇಳ್ಕೊಂಡು ಬೇಜಾರು ಮಾಡ್ತಾಳೆ. ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಿ. ಅದು ಈಗ ಇವಳನ್ನು ಕರಿತಾ ಇದಾರಂತ ಅಲ್ಲಿಗೀಗ. ಮಗನ ಇಲ್ಲೇ ಸ್ಕೂಲಿಗೆ ಸೇರಿಸ್ತೀನಿ, ಇಲ್ಲಿಗೆ ಬಂದುಬಿಡು ಅಂತ ಅದಾರಂತೆ. ಇವಳು ಬಿಲ್ಕುಲ್ ನಾನು ಬರಲ್ಲ ಅಂತ ಕೂತಾಳೆ. ಅದಕ್ಕೆ ಅವರಿಗೆಲ್ಲ ಹಠ, ಹೆಂಗಾರು ಮಾಡಿ ಇವಳನ್ನು ಮಾಡಬೇಕು ಅಂತ. ಅದ್ರ ಮಧ್ಯಕ್ಕೆ ನೀವು ಹೋಗಿ ಏನಾದರೂ ಹೇಳಿದ್ರೆ ಅವಳ ಟೆನ್ಷನ್ ಇನ್ನೂ ಹೆಚ್ಚತ್ತದಪ್ಪ. ನೀವಂತೂ ಏನು ಹೇಳೋಕ್ಕೆ ಹೋಗಬೇಡಿ. ಅದು ಯಾರ್ಯಾರದ್ದ ಮಾತು ಕಟ್ಕೊಂಡು. ಎಂಥದ ಮಾರತಿ, ಯಾರು ಹೇಳಿದ್ ನಂಬಬೇಕು, ಯಾರು ಹೇಳಿದ್ ಬಿಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಲ್ಲ, ಈಗ ಸುರೇಶ್ ಅಲ್ಲಿ ಹೋಗಿದ್ದಕ್ಕೆ ಗೊತ್ತಾತು, ಇಲ್ಲಿ ನಮಗೆಲ್ಲ ಎಲ್ಲಿ ಗೊತ್ತಾತಿತ್ತ? ಪ್ರೇಮ್ ಏನಾರು ಹೇಳ್ತಿತ್ತ? ಹೇಳೇ ಇಲ್ಲ ನೋಡ. ಈಗ ಇನ್ನೊಂದು ವಾರ ಆಯ್ತು ಹೆಚ್ಚು ಕಮ್ಮಿ. ಇಲ್ಲಿ ತನಕ ನಮ್ಗೆ ಗೊತ್ತಿಲ್ಲ ಅಂದ್ರೆ ಊರು ಮನೆಯವ್ರು ಹಾಕಿ ನಗಾಡ್ತಾರೆ ಯಾರು. ಅಲ್ಲಿ ನಾ ಎಲ್ಲಿ ಹೋಗಲ್ಲ ಬಿಡು ಹೆರ್ಗೆ. ಅದಕ್ಕೆ ದುಡ್ಡಿನ ಆಸೆ ಇರೋದು ಏನು ಸುಳ್ಳಲ್ಲ. ಅಲ್ಲಿ ಯಾರು ₹1 ಹೆಚ್ಚು ಕೊಡ್ತೀನಿ ಅಂದ್ರೆ ಸಾಕು, ಇಲ್ಲಿಂದ ಅಲ್ಲಿಗೆ ಹೋಗೋಣ ಅಂತದೆ. ಎಲ್ಲಿ ಹಂಗೆ ಹೇಳ್ತಾಳಪ್ಪ ಅವಳು? ಈ ಮನೆ ಬಿಟ್ಟು ಅವಳು ಎಲ್ಲಿಗೂ ಹೋಗಲ್ಲ. ನೀವು ಮಾತ್ರ ಇದೊಂದು ಮಾತು ಸುಮ್ಮನೆ ಹೇಳೋದು. ಅದು ಅಲ್ಲದೆ ಸ್ವಂತ ಮನೇನ ಅವಳು ಕಷ್ಟಪಟ್ಟು ದುಡಿದು ಅಷ್ಟು ದುಡ್ಡಲ್ಲಿ ಕಟ್ಸ್ಕೊಂಡಾಳೆ, ಈ ಮನೆ ಬಿಟ್ಟು ಹೋಗ್ತಾಳೆ ಅವಳ. ಹಂಗೆ ಹೇಳ್ಬೇಡಿ ಅಪ್ಪ. ನಿಮಗೆ ಯಾಕೆ ಸಿಟ್ಟು ಗೊತ್ತಾ? ಅವತ್ತು ಕಾರ್ತಿಕ್ ಅಮ್ಮನ ಕರ್ಕೊಬಂದ್ಲಲ್ಲ, ಅದಕ್ಕೆ ಮಾತ್ರ ನಿಮಗೆ ಸಿಟ್ಟು. ಅಲ್ಲಿಗಿಂತ ಮುಂಚೆ ನೀವು ಪ್ರೇಮನ ಈ ಥರ ನಡ್ಸ್ಕೊತಿರ್ಲ, ನಾನು ನೋಡಿದ್ದೆ. ಅವ್ರದ್ದು ಪರಿಸ್ಥಿತಿ ಅಪ್ಪ ಅಲ್ಲಿ ಅವಳದ್ದು. ಈಗ ಯಾರೇ ಆಗಲಿ, ಈಗ ನಮ್ಮ ಮನೆ ಬಾಗಿಲಿಗೆ ಯಾರು ಹಿಂಗೆ ಬಂದರೆ ನಾವು ಕರೆದು ಕೂರಿಸಿ ಮಾತಾಡ್ತಾ ಇರ್ತೀವ, ಅದನ್ನೇ ಅವಳು ಮಾಡ್ಯಾಳೆ. ಅದಕ್ಕೂ ಅವಳಿಗೂ ಬೇಜಾರದೆ. ಈಗ ಅಯ್ಯನ ಮನ್ಸಿಗೆ ಬೇಜಾರು ಮಾಡಿಬಿಟ್ನಲ್ಲ ಅಂತ. ಅಲ್ಲಿ ದುಡ್ಕೊಂಡು 4 ಕಾಸು ಆದ್ಮೇಲೆ ಇಲ್ಲಿಗೆ ಬರೋಣ ಅಂತ ಅದು ಏನು? ಅಲ್ಲ, ನಾನು ಗುಮಾನಿ ಹೇಳಿದ್ದೆ, ಅದು ಹಂಗೆ ಮಾಡದೆ ಅಂತ ಹೇಳ. ಆದ್ರೆ ನಮ್ಮ ಜಾಗೃತಿಲಿ ನಾನು ಇರಬೇಕು. ನಾಳೆ ಅದು ಬಂದಾಗ ಮಾತ್ರ ನಾ ಒಳಗಿದ್ರು ಕರಿ, 4 ಮಾತು ಆಡೇ ಕಳ್ಸಮ್ಮ ನಾನು. ಇಲ್ಲಪ್ಪ, ನೀವು ಆ ಸತಿನೂ ಹಾಗೆ ಮಾಡಿದ್ರಿ. ಅದು ಯಾರೋ ಏನೋ ಹೇಳಿದ್ರು ತೋಟಲ್ಲೇ ಅಂಥೇಳಿ ಇವಳಿಗೆ ಬಂದು ಬೈದಿದ್ರಿ ಗೊತ್ತಾ? ಹೇಳ್ಕೊಂಡು ಬೇಜಾರು ಮಾಡಿದ್ಲು.
ನಾನೇನು ನಮ್ಮನೆಗೆ ಹೊತ್ಕೊಂಡು ಹೋಗ್ತೀನಿ ನಾನು ತೋಟನ ಎಲ್ಲ ಹಿಂಗೆ ಸಸಾರ ಮಾಡ್ಕೊಂಡು ದನ ಹೊಡಿತಾರಲ್ಲ ಅದಕ್ಕೆ ಬೈದಿದ್ದು. ನೋಡಿದ್ರೆ ಅದು ಹಿಂಗೆ ಹಚ್ಚಾಕ್ ಕೊಟ್ಟದೆ ಅಂತ. ನೀವು ಇದನ್ನು ಮಾತ್ರ ಏನು ಹೇಳೋಕ್ಕೆ ಹೋಗ್ಬೇಡಿ ಅವಳ ಹತ್ರ, ಇಲ್ಲೇ ಹೇಳಿನಿ. ನೋವಲ್ಲಿರೋರಿಗೆ ಮತ್ತು ನೋವು ಕೊಟ್ಟಂಗಾಗ್ತದೆ. ಅದು ಈಗ ಮೊನ್ನೆ ಹೇಳಿದ್ಲು, ಇವತ್ತಿಗೆ ಏನು ಡಿಸೈಡ್ ಮಾಡ್ತಾಳೆ ಏನೋ. ನಾನು ಹೇಳಿದ್ದೆ ಅಂತ ಮಿಕ್ಕಿ ಹೋದರೆ ಮಗನ್ನ ಇಲ್ಲಿ ಬಿಟ್ಟು ಹೋಗು, ನಾವು ನೋಡ್ಕೊತಿರ್ತೀವಿ, ಬಂದಮೇಲೆ ಮನೆಗೆ ಕರ್ಕೊಬೋದು ಅಂದಿದ್ದೆ ನಾನು. ಈಗೇನಾರು ಅವಳಲ್ಲಿ ಹೋದ್ರೆ ಇವಳನ್ನು ಬರೋಕ್ಕೆ ಬಿಡಲ್ಲಂತೆ, ಬಾಲೆ ಕರ್ಕೊಂಡು ಹೋದರೆ. ಬಾಲೆ ಹೇಳಿದಾರು ಬಿಡ್ತಾರೆ, ಬಿಡಿಸ್ಕೋಬೋದು ಅಂತ ಹೇಳಿನಿ. ಇನ್ನೇನಾಗ್ತದ ಏನ ಮರತಿ, ಯಾರು ಹೇಳಿದ್ದ? ಈಗ ಹಂಗಾರೆ ಈಗ ಅದು ಒಬ್ಬಳೇ ಹೋಗೋದಾದ್ರೆ ಆ ಹುಡುಗ ನಮ್ಮನೇಲಿ ಇರೋದು ಹೌದನ್ ರಮ್ಯಾ? ನೀ ಇಲ್ಲದೆ ಹೋದ್ರೆ ಇಸ್ಕೆಲ್ಲ ಮೈ ಮೇಲೆ ಎಳ್ಕೊತಿದ್ದೀಯ ಅಂತ ಕಾಣ್ತಾ ಇದೆ ನೋಡೋ ನನಗೆ. ಕತ್ಲೆ ಆದ ಕೂಡಲೇ ನಾವು ಹೋಗ್ಬೇಕು ಅಮ್ಮನ ಜೊತೆ ಅಂದ್ರೆ ಏನು ಹತ್ರದ ಹಾದಿನ ಕರ್ಕೊಂಡು ಹೋಗೋಕ್ಕೆ? ನಂಗೇನೋ ಬೇಡ ಕಾಣ್ತದ ನೋಡು. ಒಂದೇ ದಿವಸಕ್ಕೆ ಅಪ್ಪ, ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಾಳಂತವಳು. ಕತ್ಲೆಲೇನು ಇಲ್ಲಿ ಬಿಡಲ್ಲ. ಹಂಗೆ ನನಗೂ ಗೊತ್ತಾಗಲ್ಲ. ಅಷ್ಟು ಸಣ್ಣ ಹುಡುಗ ಪಾಪ ಒಂದೇ ಸರಿ ನಮ್ಮನೇಲಿ ಹೆಂಗೆ ಉಳಿತಾನೆ? ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರ್ತಾಳಂತವಳು. ಮತ್ತೆ ಬಾಲೆ ಕರ್ಕೊಂಡು ಹೋದ್ರೆ ಏನಾಗ್ತದೆ? ಅದನ್ನೇ ಇಷ್ಟೊತ್ತು ಹೇಳಿದಪ್ಪ ನಾನು. ಮಗುನ ಕರ್ಕೊಂಡು ಹೋಗ್ಬಿಟ್ರೆ ಅವ್ರನ್ನ ಯಾರನ್ನೂ ಈ ಕಡೆ ಬರೋಕ್ಕೆ ಬಿಡಲ್ಲ. ಇಲ್ಲೇ ಕೆಲಸ ಮಾಡಿ ಅಂತ ದಿನಕ್ಕೊಂದೊಂದು ಕೆಲಸ ಕೊಡೋಕ್ಕೆ ಶುರು ಮಾಡ್ತಾರೆ. ಈಗೇನು ಮಾಡಬೇಕು? ಇವಳೇನು ಉಲ್ಟಾ ಮಾತಾಡೋಂಗಿಲ್ಲ. ಇದು ನಾಗಪ್ಪ ಪೂರ್ತಿ ಅವ್ರ ಕಡೆನೇ ಅದಾನೆ. ಏನೋ ಅದನ್ನೇ ನೆನೆಸ್ಕೊಂಡು ಅಳ್ತಿರ್ತಾಳೆ ಪಾಪ ಅವಳು. ಅದ್ರ ಮಧ್ಯ ಏನ ರಮ್ಯ, ಈ ಕಾಲದಲ್ಲಿ ಯಾರು ಹಂಗೆ ಮಾಡ್ತಾರೆ? ಇವಳು ಬರೋಕ್ಕಾಗಲ್ಲ ಅಂತ ಹೇಳ್ದಂಗೂ ಏನು ಕಟ್ಟಾಕ್ತಾರ ಇವಳನ್ನ? ನಾಗಪ್ಪನ ಪಕ್ಷ ಬರೋದೇ ಇಲ್ಲ ಅಂದ್ರೆ ಅತ್ಲಾಗ ಬಿಟ್ಟು ಹಾಕಿ ಬಂದ್ರೆ ಸೈ, ಮತ್ತಿನ್ನೇನು ಮಾಡೋಕ್ಕತ್ತದೆ? ಅವ್ರೊಂಥರ ಹಂಗಿದ್ದೇ ಜನ ಅಂತೆ ಅಪ್ಪ. ಅದಕ್ಕೆ ಭಯ ಇವಳಿಗೆ, ಏನು ಮಾಡ್ತಾರೋ ಏನೋ ಅಂತ. ಇಲ್ಲಿ ಎಷ್ಟು ಧೈರ್ಯ? ಆ ಊರಲ್ಲೇ ಕೆಲಸ ಮಾಡಬೇಕು, ಇಲ್ಲಿಗೆ ಬನ್ನಿ ಅಂತ ಹೇಳಿ ಒಬ್ಬರು ಮನೆ ಕೆಲಸಕ್ಕೆ ಹೋಗ್ತಿದ್ದರನ್ನ ಬಿಡಿಸಿ ಕರ್ಕೊಂಡು ಹೋಗ್ಬೇಕಾರೆ ಅವ್ರು ಹೆಂಗಿದ್ದ ಜನ ಇರ್ಬೋದು ನೀವು ಲೆಕ್ಕ ಹಾಕಿ. ಏನೋ ಮರತಿ, ನಡಿ ನಡಿ, ಈಗ ಒಂದು ಮುಷ್ಟಿ ಉಣ್ಣಕ್ಕಿಕ್ಕು, ನಡಿ ನೀನು ಬಾ.